ಪೊಲೀಸ್ ಇಲಾಖೆಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇವತ್ತೇನು ಇಡೀ ವಿಶ್ವದಲ್ಲಿ ಆಯೋಜನೆ ಮಾಡ್ತಾ ಇರತಕ್ಕಂತ ಈ ಕಾರ್ಯಕ್ರಮ ಬಹುಶಃ ಮನುಕುಲವನ್ನೇ ಅಲುಗಾಡಿಸುವಂತ ಈ ಸಮಸ್ಯೆಯ ವಿರೋಧವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ, ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ವಿಶ್ವದಲ್ಲಿ ಯಾವುದಾದರೂ ಪಿಡುಗು ಆಧುನಿಕ ಸಂದರ್ಭದಲ್ಲಿ ಇದೆ ಅಂದ್ರೆ ಅದು ಕಾಲರ ಅಲ್ಲ ಅಥವಾ ಮತ್ತೊಂದು ಕಾಯಿಲೆ ಅಲ್ಲ. ಬಹಳ ಮುಖ್ಯವಾಗಿ ಇವತ್ತು ಯುವ ಜನರನ್ನ, ಕುಟುಂಬಗಳನ್ನ, ಜನಸಮುದಾಯವನ್ನ, ಸಾರ್ವಜನಿಕರನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಇವತ್ತು ಈ ಮದ್ಯ ವ್ಯಸನ ಏನು ಇವತ್ತು ಇಡೀ ವಿಶ್ವದಲ್ಲಿ ಆವರಿಸಿಕೊಳ್ತಾ ಇದೆ, ಆ ಒಂದು ಪಿಡುಗು ಇವತ್ತು ಮನುಕುಲವನ್ನೇ ಅಲ್ಲಾಡಿಸುವಂತ ದೃಷ್ಟಿಯಲ್ಲಿ ನಡೀತಾ ಇದೆ. 1987ರಲ್ಲಿ ವಿಶ್ವಸಂಸ್ಥೆಯವರು ಈ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ದೇಶಗಳಲ್ಲಿ ಇಂತಹ ಸಮಸ್ಯೆ ಏನಿದೆ, ಅದು ಸೌತ್ ಅಮೆರಿಕಾ ಇರ್ಬೋದು, ನಾರ್ತ್ ಅಮೆರಿಕಾ ಇರ್ಬೋದು, ಆಫ್ರಿಕಾ ಖಂಡ, ಆಫ್ರಿಕಾ ದೇಶಗಳಿರ್ಬೋದು, ಅಲ್ಲಿ ಏನು ಈ ಮದ್ಯ ವ್ಯಸನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ಯುವಕರು ಹಾಳಾಗ್ತಾ ಇದ್ದಾರೆ ಮತ್ತು ಇಡೀ ಸಮಾಜ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದರ ವಿರೋಧವಾಗಿ 1987ರಲ್ಲಿ ವಿಶ್ವಸಂಸ್ಥೆ ಇದನ್ನ ಈ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆಯ ವಿರೋಧಿ ದಿನ ಅಂತೇಳಿ ಘೋಷಣೆ ಮಾಡ್ತಾರೆ. ಭಾರತ ಇದಕ್ಕೇನು ವಿಭಿನ್ನವಾಗಿಲ್ಲ. ಭಾರತ ಕೂಡ ಇದರಲ್ಲಿ ಬಹಳ ಹೆಚ್ಚಿನ ಅಂಶ ಈ ಸಮಸ್ಯೆಗೆ ಒಳಗಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 5 ಕೋಟಿ ಜನ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಮದ್ಯ ವ್ಯಸನಿಗಳಾಗಿದ್ದಾರೆ ಭಾರತದಲ್ಲಿ. 5 ಕೋಟಿ ಜನ ಯುವಕರು ಹಾಳಾಗ್ತಾರೆ ಅಂತ ಹೇಳಿದ್ರೆ, ರಿಜ್ವಾನ್ ಅರ್ಷದ್ ಅವರು ಹೇಳಿದಾಗೆ ಯುವಕರನ್ನ ಹಾಳು ಮಾಡಿದ್ರೆ, ಆ ದೇಶದ ಯುವಕರನ್ನ ನೀವು ಹಾಳು ಮಾಡಿದ್ರೆ ಆ ದೇಶ ಹಾಳಾಗ್ತದೆ ಎನ್ನುವಂತ ಮಾತನ್ನ ಅವರೇನು ಹೇಳಿದ್ದಾರೆ ಅದನ್ನ ನಾನು ಕೂಡ ಒಪ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ. ಭಾರತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯುವಕರನ್ನ ಹೊಂದಿರತಕ್ಕಂಥ ದೇಶ. ಇಂಡಿಯಾ ಈಸ್ ಅನ್ ಯಂಗ್ ಕಂಟ್ರಿ. ಇನ್ ದಿ ಇಂಟರ್ನ್ಯಾಷನಲ್ scene, India is considered as an young country because of the younger population. If you destroy the younger population, you don't have to use an atomic bomb or a nuclear bomb. Younger generations of today, they are getting involved in bigger number. In fact, I was discussing with our DG to go to every institution and create an awareness within the student community. He was telling me, today alone, 5 lakh students are being organized in the entire state and creating some sort of an awareness so that they will not get into all kinds of drug menace. ಆದ್ರಿಂದ ಇವತ್ತು ನಾವು ಬಹಳ ಎಚ್ಚರಿಕೆಯಿಂದ ಮುಂದಿನ ಭವಿಷ್ಯವನ್ನ ನೋಡಬೇಕಾಗಿದೆ. ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಎಲ್ಲಿಯೋ ಒಂದು ಕೊಲೆ ಆಯಿತು, ಆ ಕೊಲೆಯನ್ನ ಡಿಟೆಕ್ಟ್ ಮಾಡುವಾಗ ಆ ಕೊಲೆ ಮಾಡಿದಂತವರನ್ನ ಅವರ ವಯಸ್ಸನ್ನ ನೋಡಿದ್ರೆ ಆ ವಯಸ್ಸು ಬಹುಶಃ 17, 18, 20 ವರ್ಷದ ಒಳಗಡೆ ಇರ್ತಕ್ಕಂಥ ಆ ಹುಡುಗರು ಆ ಕೊಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಪರೀಕ್ಷೆ ಮಾಡಿದ್ರೆ ಅವರು
ಮದ್ಯ ವ್ಯಸನಿಗಳಾಗಿರ್ತಾರೆ. ಇಂಥದ್ದು ನೂರಾರು ಕೇಸ್ಗಳನ್ನು ನಮ್ಮ ಇಲಾಖೆಯವರು ದಿನನಿತ್ಯ ನೋಡ್ತಾರೆ. 17 ವರ್ಷದ ಹುಡುಗ, 18 ವರ್ಷದ ಹುಡುಗ ಅವನು ಕೊಲೆ ಮಾಡ್ತಾನೆ. ಈ ಕಾರಣಕ್ಕಾಗಿ, ಅವನು ಮದ್ಯ ವ್ಯಸನಿ ಆಗಿದಂತ ಕಾರಣಕ್ಕಾಗಿ ಅವನು ಹೋಗಿ ಕೊಲೆ ಮಾಡ್ತಾನೆ. ಇಂಥದ್ದು ಇತ್ತೀಚೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ನಾವು ನೋಡಿದ್ದೇವೆ. ಆದ್ರಿಂದ ಈ ಮದ್ಯ ವ್ಯಸನ ಅನ್ನತಕ್ಕಂಥದ್ದು ಯಾವ ಭಾಗದಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಕ್ಕಾಗೋದಿಲ್ಲ. ತಮ್ಮನ್ನು ತಾವು ಹಾಳು ಮಾಡ್ಕೊಳ್ತಾರೆ ಅನ್ನೋದು ಒಂದು ಭಾಗ ಆದ್ರೆ, ಸಮಾಜದಲ್ಲಿ ಅವರ ಕುಟುಂಬವನ್ನು ಹಾಳು ಮಾಡ್ತಾರೆ ಅಂತ ಹೇಳಿ ಒಂದು ಭಾಗ ಆದ್ರೆ, ಇಡೀ ಸಮಾಜದಲ್ಲಿ ಅವರಿಂದ ಅಪಾಯ ಹೆಚ್ಚಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ, ತಂದೆ ತಾಯಿಗಳು ಗಮನಿಸಬೇಕಾಗಿದೆ. ಅದಕ್ಕೆ ನಾನು ಯಾವತ್ತೂ ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ, go to institutions, go to schools and colleges, create an awareness. At least if somebody is using drugs, tell them not to use. Create an awareness to them what is the danger is involved in all this. ಆದ್ರಿಂದ ನಾವು ಇವತ್ತು ಬಹಳ ಎಚ್ಚರಿಕೆಯಾಗಿ ಇರಬೇಕಾಗ್ತದೆ. ನಾನು ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಸ್ಮರಿಸಿಕೊಳ್ತೇನೆ. ಅಧಿಕಾರವನ್ನ ಸ್ವೀಕಾರ ಮಾಡಿದ ಕೆಲವೇ ದಿವಸಗಳಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಕರ್ನಾಟಕವನ್ನ ಈ ಮದ್ಯ ವ್ಯಸನದ ಮುಕ್ತವನ್ನಾಗಿ ಮಾಡ್ತೇವೆ, ಡ್ರಗ್ ಫ್ರೀ ಸ್ಟೇಟ್ ಕರ್ನಾಟಕವನ್ನ ಮಾಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಬಹಳ ಒಂದು ಯುದ್ಧವನ್ನೇ ಸಾರಿದ್ದೇವೆ. ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ. ನನಗೆ ಕೆಲವರು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಕರ್ನಾಟಕ ವಿಲ್ ಬಿಕಮ್ ಅನದರ್ ಪಂಜಾಬ್, ಅನದರ್ ಹರಿಯಾಣ, ಅನದರ್ ಫ್ಯೂ ಸ್ಟೇಟ್ಸ್ ವೇರ್ ದಿ ಡ್ರಗ್ಸ್ ಮೆನೇಸ್ ಈಸ್ ಬಿಗರ್ ಇನ್ ನಂಬರ್. ಅವರು ಹೇಳುವಾಗ ಉಡ್ತಾ ಬ್ಯಾಂಗ್ಳೂರ್ ಆಗುತ್ತೆ, ಹಿಂದೆ ಉಡ್ತಾ ಪಂಜಾಬ್ ಅಂತ ಹೇಳಿ ನಾವೆಲ್ಲ ಮಾಧ್ಯಮದಲ್ಲಿ ಓದ್ತಾ ಇದ್ದೋ. ಬೆಂಗಳೂರನ್ನ ಉಡ್ತಾ ಬೆಂಗಳೂರು ಆಗುತ್ತೆ. ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಮದ್ಯ ವ್ಯಸನಿಗಳು ಬೆಂಗಳೂರಿನಲ್ಲಿ ಆಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆ ನಾವು ಒಂದು ಯುದ್ಧವನ್ನೇ ಸಾರಿದ್ದೇವೆ. ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳನ್ನ ಜೊತೆಗೂಡಿಸಿಕೊಂಡು ಇವತ್ತು ನಾವು ಒಂದು ಯುದ್ಧವನ್ನ ಸಾರಿದ್ದೇವೆ. ತಮಗೆ ಆಶ್ಚರ್ಯ ಆಗಬಹುದು, ಕಳೆದ 1 ವರ್ಷದಲ್ಲಿ ಸುಮಾರು 10 ಟನ್ ಗಾಂಜಾವನ್ನ ಸುಟ್ಟಾಕಿದ್ದೇವೆ. ಈಗ ತಾನೇ ತಾವು ನೋಡಿದ್ರಿ, ಸುಮಾರು 45 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಗಾಂಜಾ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಅನ್ನ ಇವತ್ತು ದಾಬಸ್ಪೇಟೆಯಲ್ಲಿ ಸುಡ್ತಾ ಇದ್ದಾರೆ. ಕಳೆದ ಫೆಬ್ರವರಿನಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ರು ನಮ್ಮ ಡಿಜಿ ಅವರು ಮತ್ತು ಅಧಿಕಾರಿಗಳೆಲ್ಲರೂ. 25 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ನಾವು ಸುಟ್ಟಾಕಿದೋ. ಇವತ್ತು ನಾನು ಹೇಳ್ತೇನೆ, ವರ್ಷಕ್ಕೆ 10 ಟನ್ ಗಾಂಜಾ ಸುಟ್ಟಾಕಿದ್ದಾರೆ. 250ರಿಂದ 500 ಕಿಲೋಗ್ರಾಂ ಅಷ್ಟು ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸುಟ್ಟಾಕಿದ್ದಾರೆ. ಒಂದು ವೇಳೆ ಇದೆಲ್ಲವೂ ಕೂಡ ಸಮಾಜದಲ್ಲಿ ಉಪಯೋಗ ಆಗಿದ್ರೆ ಎಷ್ಟು ಕುಟುಂಬಗಳು ಹಾಳಾಗ್ತಾ ಇತ್ತು, ಎಷ್ಟು ಯುವಕರು ಹಾಳಾಗ್ತಾ ಇದ್ರು. ಅದನ್ನ ನಮ್ಮ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಬಹಳ ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯವರು, ಸೋಷಿಯಲ್ ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ಶಿಕ್ಷಣ ಇಲಾಖೆಯವರು ಪೊಲೀಸ್ನವರ ಜೊತೆಗೆ ಕೈ ಜೋಡಿಸಿದ್ದೆ ಆದ್ರೆ ಬಹುಶಃ ಇದನ್ನ ನಾವು ಈ ಯುದ್ಧದಲ್ಲಿ ನಾವು ಗೆಲ್ಲಬಹುದು.